ಹಾಯ್, ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಮೇ 23ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಆದ ಟಾಪಿಕ್ಸ್ ಏನು ಇಲ್ಲ. ಅದಕ್ಕೆ ಕೇವಲ 4 ಪೇಜ್ ಅಷ್ಟೇ ಇದೆ. ಆದಷ್ಟು ಬೇಗ ವಿಡಿಯೋ ಮುಗಿಸೋಣ. ನಿಮಗೂ ಟೈಮ್ ಸೇವ್ ಆಗಲಿ, ನನಗೂ ಟೈಮ್ ಸೇವ್ ಆಗಲಿ. ಈಗ ಫಸ್ಟ್ ವಿಷಯಕ್ಕೆ ಬರೋದಾದ್ರೆ, ಸಬಲ ಕುಟುಂಬದವರಿಗೆ ಮೀಸಲಾತಿ ಏಕೆ? ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಿದ್ದ ಒಂದು ಕೇಸ್ ಬಗ್ಗೆ ಇದು ಇದೆ. ಸ್ವಲ್ಪ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಹಾಗೆ ಸ್ವಲ್ಪ ನೋಡ್ಕೊಳ್ಳಿ. ಶೈಕ್ಷಣಿಕ ಮತ್ತು ಆರ್ಥಿಕ ಸಬಲೀಕರಣದೊಂದಿಗೆ ಸಾಮಾಜಿಕ ಚಲನಶೀಲತೆಯೂ ಇರುತ್ತದೆ. ಮಕ್ಕಳಿಗಾಗಿ ಪುನಃ ಮೀಸಲಾತಿ ಕೇಳಿದರೆ ನಾವು ಎಂದಿಗೂ ಅದರಿಂದ ಹೊರಬರುವುದಿಲ್ಲ ಎಂದು ಪೀಠ ಹೇಳಿತು. ಯಾವ್ದು ಕೇಸ್ ಬಗ್ಗೆ ಹೇಳ್ತಾ ಇದೆ, ಅಪ್ಪ ಅಮ್ಮ ಇಬ್ರು IAS ಆಫೀಸರ್ ಮತ್ತೆ ಅವರು ಸ್ವಲ್ಪ ಹಿಂದುಳಿದ ವರ್ಗದ ಆಗಿರೋದ್ರಿಂದ ಅವರ ಮಕ್ಕಳಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಅವರು ಕೇಸ್ ಹಾಕಿದ್ದಾರೆ. ಆದ್ರೆ ಕೋರ್ಟ್ ಈ ತರ ಒಂದು ತೀರ್ಪನ್ನ ನೀಡಿದೆ. ಯಾಕಂದ್ರೆ ಅಪ್ಪ ಅಮ್ಮ ಇಬ್ರು ಕೂಡ ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ ಮತ್ತೆ ಆರ್ಥಿಕವಾಗಿ ಕೂಡ ಮುಂದುವರೆದಿದ್ದಾರೆ. ಆದ್ರಿಂದ ಅವ್ರು ಹಿಂದುಳಿದ ವರ್ಗ ಆಗಿದ್ರೂನು ಅವರ ಮಕ್ಕಳಿಗೆ ಮೀಸಲಾತಿಯನ್ನು ಕೊಡೋದು ಸರಿನೋ ತಪ್ಪೋ ಅಂತ ನಡೀತಿದ್ದ ಒಂದು ಕೇಸ್ ನಲ್ಲಿ ಈ ತರದ ಒಂದು ಸ್ಟೇಟ್ಮೆಂಟ್ ಹೊರಬಂದಿದೆ. ಹೀಗೆ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋದಾದ್ರೆ, ಒಳನುಸುಳುವಿಕೆ ತಡೆಗೆ ಸ್ಮಾರ್ಟ್ ಬಾರ್ಡರ್. ಭಾರತವು ಹಂಚಿಕೊಂಡಿರುವ 6,000 ಕಿಲೋಮೀಟರ್ ಗಡಿ ಉದ್ದಕ್ಕೂ ಸ್ಮಾರ್ಟ್ ಬಾರ್ಡರ್ ಯೋಜನೆಯನ್ನು ಕೇಂದ್ರ ಸರ್ಕಾರವು ಮುಂದಿನ ವರ್ಷದಿಂದ ಆರಂಭಿಸಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಕ್ರವಾರ ಹೇಳಿದರು. BSF ನ 60ನೇ ವರ್ಷಾಚರಣೆ ವೇಳೆ ಸ್ಮಾರ್ಟ್ ಬಾರ್ಡರ್ ಯೋಜನೆ ಆರಂಭವಾಗಲಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದೊಂದಿಗೆ ಭಾರತ ಹಂಚಿಕೊಂಡಿರುವ ಗಡಿಯನ್ನು ಅಭಿವೃದ್ಧಿಗೊಳಿಸುತ್ತೇವೆ ಎಂದು ಭರವಸೆ ನೀಡುತ್ತೇನೆ ಎಂದರು. ಸ್ಮಾರ್ಟ್ ಬಾರ್ಡರ್ ಯೋಜನೆಯು ನೂತನ ತಂತ್ರಜ್ಞಾನ, ಡ್ರೋನ್ಗಳು, ರೇಡಾರ್ಗಳು ಮತ್ತು ಸ್ಮಾರ್ಟ್ ಕ್ಯಾಮೆರಾಗಳನ್ನು ಒಳಗೊಂಡಿರುತ್ತದೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಸ್ವಲ್ಪ ನೋಡ್ಕೊಳ್ಳಿ, ಬೇಕಾಗ್ಬೋದು. ಇದು ಮತ್ತೊಂದು UAPA ವಿಸ್ತೃತ ಪೀಠಕ್ಕೆ ಶಿಫಾರಸು. UAPA ಕೇಸ್ ತುಂಬಾ ದಿನದಿಂದ ನಡೀತಾನೆ ಇದೆ. ವಾದ ವಿವಾದಗಳು ನಡೀತಾನೆ ಇದಾವೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ರೂಪಾಯಿ 24 ಲಕ್ಷ ದಂಡ. ಗುಜರಾತ್ ಟೈಟನ್ಸ್ ವಿರುದ್ಧ ನಡೆದ IPL ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ನಿಗದಿತ ಅವಧಿಯೊಳಗೆ ತನ್ನ ಪಾಲಿನ ಓವರ್ಗಳನ್ನು ಪೂರೈಸಲು ವಿಫಲವಾದ ಕಾರಣ ನಾಯಕ ಋತುರಾಜ್ ಗಾಯಕ್ವಾಡ್ ಅವರಿಗೆ 24 ಲಕ್ಷ ದಂಡ ವಿಧಿಸಲಾಗಿದೆ. ಈ ಹಿಂದೆನೆ ಚೆನ್ನೈ ಸೂಪರ್ ಕಿಂಗ್ಸ್ ಇದೇ ತರ ತಪ್ಪನ ಮಾಡಿ 12 ಲಕ್ಷ ದಂಡನ ಕಟ್ಟಿದ್ರು ಕ್ಯಾಪ್ಟನ್. ಈಗ ಮತ್ತೆ ಅದೇ ತಪ್ಪನ ಮಾಡೋದ್ರಿಂದ ಆ ದಂಡದ ಮೊತ್ತ ಡಬಲ್ ಆಗಿದೆ. ಇದಿಷ್ಟು ಇವತ್ತಿನ ಟಾಪಿಕ್. ಅಷ್ಟೇನು ನಿಮ್ಗೆ ಇಂಪಾರ್ಟೆಂಟ್ ಆಗಲ್ಲ, ಆದ್ರೂ ನೋಡಿಟ್ಕೊಳ್ಳಿ, ಬೇಕಾಗ್ಬೋದು. ಹಾಗೆ ಆದಷ್ಟು ಬೇಗನೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.